ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಅವರ ಅರ್ಜಿ ವಿಚಾರಣೆ ಇತ್ತು ಇವತ್ತು. ಹಾಗಾದ್ರೆ ಅರ್ಜಿ ವಿಚಾರಣೆ ಏನಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ? ಆ ಸಮಯದಲ್ಲಿ ನಡೆದಿದ್ದಾದ್ರೂ ಏನು? ಸ್ವಾಮಿ ಕೊಲೆ ಆರೋಪ ಹೊತ್ಕೊಂಡಿದ್ದಂತಹ ದರ್ಶನ್ ಅವರಿಗೆ ಅವರ ಕೇಸ್ ಏನಾಗ್ತಾ ಇದೆ? ಹಾಗಾದ್ರೆ ಈ ಹಿಂದೆ ದರ್ಶನ್ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಲಾಗಿದ್ಯಾ ಇಲ್ವಾ? ಇಲ್ಲಿವರೆಗೂ ಎಷ್ಟು ಸಾಕ್ಷಿಗಳ ವಿಚಾರಣೆ ನಡೆಸಿದ್ದೀರಾ ನೀವು? ಏನೆಲ್ಲ ಕೆಲಸಗಳನ್ನ ಮಾಡಿದ್ದೀರಾ? ಎಷ್ಟು ಸಾಕ್ಷಿಗಳ ವಿಚಾರಣೆ ಇನ್ನೂ ಬಾಕಿ ಇದೆ? ಒಂದು ಬಾರಿ ಅವರು ಆಚೆ ಬಂದಿದ್ರು, ಆ ಟೈಮ್ ನಲ್ಲೂ ಕೂಡ ಅವರು ಹಾಸ್ಪಿಟಲೈಸ್ಡ್ ಆಗಿದ್ರು, ಅಲ್ಲೂ ಕೂಡ ಅವರಿಗೆ ಸಾಕಷ್ಟು ನೋವಾಗಿತ್ತು. ಬಟ್ ಆ ಟೈಮ್ ನಲ್ಲಿ ಅವರು ಸರ್ಜರಿ ಮಾಡಿಸ್ಕೊಂಡಿಲ್ಲ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಜಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳಿಗೆ ಮತ್ತೆ ಶಾಕ್ ಎದುರಾಗಿದೆ. ದರ್ಶನ್ ಅವರ ಅಭಿಮಾನಿಗಳಿಗೆ ಇವತ್ತು ಮಹತ್ವದ ದಿನವಾಗಿತ್ತು. ಅವರ ಅಭಿಮಾನಿಗಳೆಲ್ಲ ಅನ್ಕೊಂಡಿದ್ರು ನಮ್ಮ ಬಾಸ್ ಇವತ್ತು ಆಚೆ ಬರ್ತಾರೆ, ಬೇಲ್ ಆಗುತ್ತೆ, ನಾವೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೆಲೆಬ್ರೇಟ್ ಮೂಡಲಿದ್ದಂತಹ ಫ್ಯಾನ್ಸ್ಗೆ ಶಾಕ್ ಎದುರಾಗಿದೆ. ಅವರಿಗಿದ್ದಂತಹ ಅಡ್ಡಿ ಆತಂಕ ಎಲ್ಲವೂ ಇವತ್ತಿಗೆ ಕೊನೆಯಾಗುತ್ತೆ, ಇವತ್ತು ತೊಲಗುತ್ತೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ. ಬಟ್ ಅಲ್ಲಿ ಆಗಿದ್ದೇ ಬೇರೆ. ಸುಪ್ರೀಂ ಕೋರ್ಟ್ ನಲ್ಲೇ ದರ್ಶನ್ ಅವರ ಅರ್ಜಿ ವಿಚಾರಣೆ ಇತ್ತು ಇವತ್ತು. ಹಾಗಾದ್ರೆ ಅರ್ಜಿ ವಿಚಾರಣೆ ಏನಾಯ್ತು ಸುಪ್ರೀಂ ಕೋರ್ಟ್ ನಲ್ಲಿ? ಆ ಸಮಯದಲ್ಲಿ ನಡೆದಿದ್ದಾದ್ರೂ ಏನು? ದರ್ಶನ್ ಅವರು ಮನಸ್ಸು ಬಿಚ್ಚಿ ಏನಾದ್ರೂ ಹೇಳ್ಕೊಂಡ್ರ ಇವತ್ತು? ಈ ಹಿಂದೆ ಅವರು ಮನಸ್ಸು ಬಿಚ್ಚಿ ಮಾತಾಡಿದ್ರು, ಸ್ವಾಮಿ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ತಾರತಮ್ಯ ಮಾಡ್ತಾ ಇದ್ದಾರೆ, ಸಾಕಷ್ಟು ವಿಳಂಬವಾಗ್ತಾ ಇದೆ, ದಯವಿಟ್ಟು ನನ್ನನ್ನು ಸ್ವಲ್ಪ ಗಮನದಲ್ಲಿ ಇರಿಸ್ಕೊಳ್ಳಿ ಅಂತ ಹೇಳಿ ದರ್ಶನ್ ಅವರು ಕಷ್ಟವನ್ನ ಹೇಳ್ಕೊಂಡಿರ್ತಾರೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರ್ಕೊಂಡಿದ್ದಂತಹ ದರ್ಶನ್ ಅವರಿಗೆ ಶಾಕ್ ಎದುರಾಗಿದೆ. ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇತ್ತು ಇವತ್ತು. ನ್ಯಾಯಮೂರ್ತಿ ಪರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯಿ ಅವರು ವಿಚಾರಣೆ ಮಾಡ್ತಾ ಇದ್ರು. ಸ್ವಾಮಿ ಪ್ರಕರಣದಲ್ಲಿ ಏಟು ಆರೋಪಿಯಾಗಿದ್ರು ನಟ ದರ್ಶನ್ ಅವರು. ಅವರ ಪರ ಹಿರಿಯ ವಕೀಲರಾದಂತಹ ಮುಕುಲ್ ರೋಹ್ನಾಯಿ ವಾದ ಮಂಡನೆ ಮಾಡಿದ್ರು ಇವತ್ತು. ಹಾಗಾದ್ರೆ ಯಾವೆಲ್ಲ ಅಂಶವನ್ನ ಇಟ್ಕೊಂಡು ವಾದ ಮಂಡನೆ ಮಾಡಿದ್ರು? ದರ್ಶನ್ ಅವರೇ ಹೇಳ್ಕೊಂಡಿದ್ರು. ಅಂದ್ರೆ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತೆ ಅವರಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು, ಅದನ್ನ ಕೊಡ್ಬೇಡಿ ಅಂತ ಅಂದಿದ್ರಿ. ಬಟ್ ಜೈಲಾಧಿಕಾರಿಗಳು ಅಂದ್ರೆ ಕಡಿಮೆ ಅಂದ್ರೂ ಬೇಸಿಕ್ ಆಗಿ ಏನೆಲ್ಲ ಸಿಗ್ಬೇಕು ಮೂಲಭೂತ ಸೌಕರ್ಯ ಅದು ಕೂಡ ನೀಡ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಈ ಹಿಂದೆ ನೋಟಿಸ್ ಕೂಡ ಕೊಟ್ಟಿತ್ತು. ಹಾಗಾದ್ರೆ ಕೇಸ್ ಏನಾಗಿದೆ? ನೀವು 1 ವಾರದಲ್ಲಿ ನಮ್ಗೆ ಕೇಸ್ ಬಗ್ಗೆ ತಿಳಿಸ್ಬೇಕು. ಸ್ವಾಮಿ ಕೊಲೆ ಆರೋಪ ಹೊತ್ಕೊಂಡಿದ್ದಂತಹ ದರ್ಶನ್ ಅವ್ರಿಗೆ ಅವರ ಕೇಸ್ ಏನಾಗ್ತಾ ಇದೆ? ನಮ್ಗೆ ಜಸ್ಟ್ 1 ವಾರದಲ್ಲಿ ಇಡೀ ಕೇಸ್ಗೆ ಸಂಬಂಧಪಟ್ಟಂತಹ ಸಮಗ್ರವಾದಂತಹ ಮಾಹಿತಿಯನ್ನ, ಜೊತೆಗೆ ಏನೆಲ್ಲ ಪ್ರಗತಿಯಾಗಿದೆ, ನೀವು ಇಷ್ಟೊಂದು ಟೈಮ್ ತಗೊಂಡಿದ್ದೀರಲ್ವಾ, ಸೊ ಈ ಟೈಮ್ ನಲ್ಲಿ ಏನೆಲ್ಲ ಪ್ರಗತಿಯಾಗಿದೆ ಅದೆಲ್ಲ ನೀವು ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ 57ನೇ CCH ಕೋರ್ಟ್ ನಿಂದ ಸುಪ್ರೀಂ ವರದಿಯನ್ನ ಕೇಳಿದೆ. ಹಾಗಾದ್ರೆ ಈ ಹಿಂದೆ ದರ್ಶನ್ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಲಾಗಿದ್ಯಾ ಇಲ್ವಾ? ಇಲ್ಲಿವರೆಗೂ ಎಷ್ಟು ಸಾಕ್ಷಿಗಳ ವಿಚಾರಣೆ ನಡೆಸಿದ್ದೀರಾ ನೀವು? ಏನೆಲ್ಲ ಕೆಲಸಗಳನ್ನ ಮಾಡಿದ್ದೀರಾ? ಎಷ್ಟು ಸಾಕ್ಷಿಗಳ ವಿಚಾರಣೆ ಇನ್ನೂ ಬಾಕಿ ಇದೆ? ಅಷ್ಟು ಸಾಕ್ಷಿಗಳ ವಿಚಾರಣೆ ನಡೆಸಿದ್ದೀರಾ? ಈ ಸಾಕ್ಷಿಗಳ ವಿಚಾರಣೆ ಮುಗಿಯೋಕೆ ನಿಮ್ಗೆ ಎಷ್ಟು ಟೈಮ್ ಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದೆ ಸುಪ್ರೀಮು. 57ನೇ CCH ನ್ಯಾಯಾಲಯಕ್ಕೆ ಸೂಚನೆಯನ್ನ ಕೂಡ ನೀಡಿದೆ. ಜಸ್ಟ್ 1 ವಾರ ನಾವು ನಿಮ್ಗೆ ಟೈಮ್ ಕೊಡ್ತೀವಿ. ಈ 1 ವಾರದೊಳಗಡೆ ಈ ಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ನಿಮ್ಮ ಹತ್ರ ಸಾಕ್ಷಿಗಳಿದೆ, ಇನ್ನು ನಿಮ್ಗೆ ಎಷ್ಟು ಟೈಮ್ ಬೇಕು, ಏನ್ ಮಾಡ್ತಾ ಇದ್ದೀರಾ ನೀವು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟು. ಈ ಹಿಂದೆ ದರ್ಶನ್ ಅವರು ಹೇಳ್ಕೊಂಡಿದ್ರು, ನನ್ಗೆ ಮಾನಸಿಕವಾಗಿ ಹಾಗೇನೆ ದೈಹಿಕವಾಗಿ ಹಾನಿ ಆಗಿದೆ, ನನ್ಗೆ ಆಗ್ತಾ ಇಲ್ಲ ಇಲ್ಲಿ ಇರೋದಿಕ್ಕೆ, ನಿಂದನೆ ಮಾಡ್ತಾ ಇದ್ದಾರೆ, ನನ್ನನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ, ಇದರಿಂದ ನನಗೆ ಬಹಳ ಕಷ್ಟವಾಗ್ತಾ ಇದೆ, ನನಗೆ ಬೇಲ್ಗೆ ಸಂಬಂಧಪಟ್ಟಂತೆ ಬಹಳ ಕಷ್ಟವಾಗ್ತಾ ಇದೆ, ನನಗೆ ಕುಟುಂಬದವರ ಭೇಟಿಗೂ ಕೂಡ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ಬೇರೆ ಕೈದಿಗಳಿಗೆಲ್ಲ ಹೆಚ್ಚು ಸಮಯ ಕೊಡ್ತಿದ್ದಾರೆ, ಬಟ್ ನನಗೆ ಕೊಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಅವರು ಹೇಳಿದ್ರು. ಜೊತೆಗೆ ಈ ಸುದೀರ್ಘವಾದಂತಹ ಜೈಲು ವಾಸ ಏನಿದೆಯಲ್ವಾ, ಇದರಿಂದ ನನ್ನ ಜೀವನೋಪಾಯಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ದರ್ಶನ್ ತನ್ನ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ಈ ಎಲ್ಲವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಒಂದೇ 1 ವಾರ ಅಷ್ಟೇ ನಾವು ನಿಮಗೆ ಟೈಮ್ ಕೊಡೋದು,
ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ ನಮಗೆ ನೀವು ತಿಳಿಸಲೇಬೇಕು ಅಂತ ಹೇಳಿ ಕೋರ್ಟ್ಗೆ ಅಂದರೆ 57ನೇ CCH ಕೋರ್ಟ್ಗೆ ಸುಪ್ರೀಂ ತಿಳಿಸಿದೆ. ಇತ್ತ ಡಿಬಾಸ್ ಬಂದೇ ಬರ್ತಾರೆ ಅಂತೇಳಿ ಕಾದು ಕುಳಿತಿದ್ರಲ್ವಾ, ಅವರ ಫ್ಯಾನ್ಸ್ಗೆ ನಿಜವಾಗಿಯೂ ಕೂಡ ನಿರಾಸೆಯಾಗಿದೆ. ಸೊ ಹೀಗಾಗಿ ಡಿಬಾಸ್ ದರ್ಶನ್ ಅವರ ಫ್ಯಾನ್ಸ್ಗೆ ಬೇಸರವಾಗಿದೆ. ಸೊ ಇನ್ನು 1 ವಾರದೊಳಗೆ ಇಲ್ಲಿನ ಕೋರ್ಟು ಸುಪ್ರೀಂ ಕೋರ್ಟ್ಗೆ ಏನು ಹೇಳುತ್ತೆ, ಏನೆಲ್ಲ ಕಾರಣಗಳನ್ನು ಕೊಡುತ್ತೆ, ಇನ್ನು ಎಷ್ಟು ಟೈಮ್ ಬೇಕು ಅಂತೇಳಿ ಹೇಳುತ್ತೆ, ಸಾಕ್ಷಿಗಳು ಎಷ್ಟು ಸಿಕ್ಕಿದೆ, ಇನ್ನು ಸಾಕ್ಷಿಗಳು ಹೆಚ್ಚು ವಿಚಾರಣೆ ಮಾಡುವಂತಹ ಅವಕಾಶವಿದೆ, ಎಲ್ಲವನ್ನೂ ಕೂಡ ಸುಪ್ರೀಂಗೆ ಇಲ್ಲಿನ ಕೋರ್ಟ್ ಹೇಳಬೇಕು. ಈ ಒಂದು ವಿಚಾರ ಎಲ್ಲಿವರೆಗೂ ಬರುತ್ತೆ ಅಂದರೆ ನೋಡಿ, ದರ್ಶನ್ ಅವರೇ ಹೇಳ್ಕೊಂಡಿದ್ರು ನನಗಿಲ್ಲಿರೋದಕ್ಕಾಗಲ್ಲ ಅಂತ. ಈ ಹಿಂದೆ ನನಗೆ ಬೆನ್ನು ನೋವು ಆಗ್ತಾ ಇದೆ, ನಾನು ಸರ್ಜರಿ ಮಾಡಿಸ್ಬೇಕು, ಸೊ ಸಿನಿಮಾಕ್ಕೂ ಕೂಡ ಕಷ್ಟವಾಗ್ತಿದೆ ಅಂತ ಹೇಳಿ 1 ವಾರ ಅವ್ರು ಆಚೆ ಬಂದಿದ್ರು. ಆ ಟೈಮ್ನಲ್ಲೂ ಕೂಡ ಅವರು ಹಾಸ್ಪಿಟಲೈಸ್ಡ್ ಆಗಿದ್ರು, ಅಲ್ಲೂ ಕೂಡ ಅವರಿಗೆ ಸಾಕಷ್ಟು ನೋವಾಗಿತ್ತು. ಬಟ್ ಆ ಟೈಮ್ನಲ್ಲಿ ಅವರು ಸರ್ಜರಿ ಮಾಡಿಸ್ಕೊಳ್ಲಿಲ್ಲ. ಆನಂತರ ಮತ್ತೆ ಒಳಗೆ ಹೋಗ್ತಾರೆ, ಅವ್ರಿಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಅಂದ್ರೆ ಕನಿಷ್ಠ ಮೂಲಭೂತ ಸೌಕರ್ಯನೂ ಕೊಡ್ತಾ ಇಲ್ಲ ಅಂತಂದಾಗ ಒಬ್ಬ ಸೆಲೆಬ್ರಿಟಿಗೆ ಏನಿದ್ರ ಅರ್ಥ? ಅಂದ್ರೆ ಬೇಕಂತ ಯಾರಾದ್ರೂ ಇದನ್ನ ಮಾಡ್ತಾ ಇದ್ದಾರಾ? ಈ ರೀತಿಯಾದಂತಹ ಪ್ರಶ್ನೆ. ಒಂದಷ್ಟು ದಿನದ ಹಿಂದೆ ದರ್ಶನ್ ಅವರು ಕೂತ್ಕೊಂಡಿದ್ದ ಸಿಗರೇಟ್ ಸೇರ್ತಿದ್ದಂತಹ ಒಂದು ಫೋಟೋ ವೈರಲ್ ಆಗುತ್ತೆ. ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ? ಅದಾದ ನಂತರದಲ್ಲಿ ಜೈಲಿನಲ್ಲಿ ಏನೆಲ್ಲ ನಡೆಯುತ್ತೆ ಆ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನನ್ನನ್ನು ಬೇಕಂತಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನನ್ನನ್ನು ಇರ್ಲಿಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಬೇರೆ ಕೈದಿಗಳಿಗೆ ಬೇರೆ ರೀತಿಯಾದಂತಹ ವ್ಯವಸ್ಥೆ ಕಲ್ಪಿಸಲಾಗಿದೆ, ನನಗೆ ತಾರತಮ್ಯ ಮಾಡ್ತಾ ಇದ್ದಾರೆ ಬೇರೆ ಕೈದಿಗಳಿಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿ ದರ್ಶನ್ ಅವರು ಹೇಳಿದ್ದಾರೆ. ಸೊ ಕಾದು ನೋಡಬೇಕು ಈ 1 ವಾರದಲ್ಲಿ ಇಲ್ಲಿನ ಕೋರ್ಟು ಸುಪ್ರೀಂ ಕೋರ್ಟ್ಗೆ ಏನೆಲ್ಲ ಪುರಾವೆಗಳನ್ನ ಕೊಡುತ್ತೆ, ಜೊತೆಗೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಸಂಬಂಧ ಏನೆಲ್ಲ ಪ್ರಗತಿಯಾಗಿದೆ ಅದನ್ನ ಏನೆಲ್ಲ ಅಂಶವನ್ನ ಇಟ್ಕೊಂಡು ಈ ಕೋರ್ಟ್ ಸುಪ್ರೀಂಗೆ ಕೊಡುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಸೊ ಬಾಸ್ ಬರ್ತಾರೆ, ಇವತ್ತು ಒಂದೇ ಬರ್ತಾರೆ. ನಮಗೆ ಡಿವೋರ್ಸ್ ಅಭಿಮಾನಿಗಳಿಗೆ ಇವತ್ತು ಮಹತ್ವದ ದಿನ ಅಂದ್ಕೊಂಡಿದ್ದಂತಹ ಅಭಿಮಾನಿಗಳಿಗೆ ಈ ಕಡೆ ಬೇಸರವಾಗಿದೆ. ಸೊ ದರ್ಶನ್ ಅವರಿಗೂ ಕೂಡ ಶುಕ್ರದಶೆ ಯಾವಾಗ ಬರುತ್ತಪ್ಪ ನಮ್ಮ ಬಾಸ್ಗೆ ಅಂತ ಅಭಿಮಾನಿಗಳು ಇಲ್ಲಿ ಕಾದು ಕುಳಿತಿದ್ದಾರೆ. ಸೊ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಸುಪ್ರೀಂ 1 ವಾರದ ನಂತರ ಏನು ಹೇಳುತ್ತೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡಬೇಕು. ಇದಾಗಿತ್ತು ಬಾಸ್ ಟಿವಿ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.